ಕೂಡ ಸಂಪೂರ್ಣವಾಗಿ ಗೊತ್ತಿದೆ. ಅವ್ರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ರಾಷ್ಟ್ರದ ಅವರ ಪಕ್ಷದ ನಾಯಕರುಗಳು ಯಾವ ರೀತಿ ಅವರಿಗೆ ಮೊನ್ನೆ ದೆಹಲಿ ಕರೆಸಿ ಹೇಳಿದ್ದಾರೆ ಅನ್ನೋದು ಕೂಡ ನನ್ನ ಹತ್ರ ಮಾಹಿತಿ ಇದೆ. ಆದರೆ ಕರ್ನಾಟಕಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ದಿವಂಗತ ದೇವರಾಜ ಅರಸು, ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲರು, ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು, ಬೊಮ್ಮಾಯಿ ಅವರು, ಜಯೇಶ್ ಪಟೇಲರು, ಅನೇಕ ಮುತ್ಸದ್ದಿಯ ನಾಯಕರನ್ನು ಕರ್ನಾಟಕ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಇವತ್ತಿನ ಅವರ ಪರಿಸ್ಥಿತಿಯನ್ನು ನೋಡಿದ್ರೆ ಈ ಮಟ್ಟಕ್ಕೆ ಸಿದ್ದರಾಮಯ್ಯನವರು ಕೂಡ ಬಂದಿದ್ದಾರ ಅನ್ನುವ ಒಂದು ನೋವು ನನ್ನನ್ನು ಕಾಡ್ತಾ ಇದೆ. ಈಗಾಗಲೇ ಆ ವರದಿಯನ್ನು ಮಂಡನೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆದಮೇಲೆ ಅದನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಕುಳಿತುಕೋತೀವಿ. ನಮ್ಮ ಪಕ್ಷದ ಅನೇಕ ನೇತಾರಗಳಿದ್ದೀವಿ. ನಾವೆಲ್ಲ ಒಟ್ಟಿಗೆ ಸೇರಿ ಕುಳಿತುಕೊಂಡು ಚರ್ಚೆ ಮಾಡಿ ನಮ್ಮ ಮಠಾಧಿಪತಿಗಳು, ಮಠಮಾನ್ಯಗಳು, ನಮ್ಮದೇ ಆದಂಥ ಒಂದು ದೊಡ್ಡ ಸಂಘಟನೆಗಳ ಜೊತೆಯಲ್ಲಿ ಎಲ್ಲ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆನೆಪರದವನ್ನು ನಾವು ಈಗಾಗಲೇ ಮಾಡಿದ್ವಿ. ನಾನು ಕೂಡ ಮಂತ್ರಿ ಆಗಿದ್ದೆ. ಸಿದ್ದರಾಮಯ್ಯನವರು ಕಾಂತರಾಜ್ ಸಮಿತಿ ವರದಿ ಸರಿ ಇಲ್ಲ ಅನ್ನೋದನ್ನ ಅವ್ರ ಪಾರ್ಟಿಯವರೇ 50-60% ಹೇಳ್ತಾ ಇದ್ದಾರೆ. ನಾನು ನಿನ್ನೆ ಮಂಗಳೂರಿನಲ್ಲಿ ಹೇಳಿದೆ. ಮಂಗಳೂರಿನಲ್ಲಿ ಒಂದು ರೈಲ್ವೆ ಇಲಾಖೆಯ ಕಾರ್ಯಕ್ರಮದಲ್ಲಿ ಎಲ್ಲ ಮಾಧ್ಯಮದ ಸನ್ಮಿತ್ರರು ಬಂದಾಗ ಹೇಳಿದೆ, ನೀವು ಇನ್ನೂ 3 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದೀರಿ. 10 ವರ್ಷಕ್ಕೂ ಮೇಲ್ಪಟ್ಟಾಗಿದೆ. ಬಹುತೇಕ ಕಡೆ ಸರ್ವೆ ನಡೆದಿಲ್ಲ, ಮಕ್ಕಿ ಆಗಿದೆ. ಇದು ಕಾಗಮ್ಮ ಗೋಗಮ್ಮನ ಕಥೆ ಆಗಿದೆ ಈ ಒಂದು ವರದಿ. ಈ ವರದಿಯಲ್ಲಿ ಪ್ರಾಮಾಣಿಕವಾಗಿ ವರದಿಯನ್ನು ಮಾಡಿಲ್ಲ ಅನ್ನೋ ಕೂಗಿದೆ. ಅದ್ರ ಬಗ್ಗೆ ನೀವು ಹಿಂದೆನೆ ಮಾಡಬಹುದಾಯಿತು, ಮಾಡಲಿಲ್ಲ. ನೀವಿದ್ದಾಗೆ ಕೊಟ್ಟಿದ್ರು, ಅವತ್ತೇ ಮಾಡಬಹುದಾಯಿತು, ಮಾಡಲಿಲ್ಲ. ಇಲ್ಲಿವರೆಗೂ ಮುಂದಕ್ಕೆ ಹಾಕೊಂಡು ಹೋಗಿ ತಪ್ಪಾಗಿದೆ ಅಂತ ಅರಿವಿದ್ರು ಕೂಡ ನೀವತ್ತು ಯಾಕೋಸ್ಕರ ಮಾಡ್ತಾ ಇದ್ದೀರಿ? ಮಾಡೋದು ಬೇಡ. ಆ ವರದಿಯನ್ನು ತಿರಸ್ಕಾರ ಮಾಡಿ ನೀವು ಬೇಕಾದವ್ರನ್ನ ಮತ್ತೊಂದು ಒಂದ್ಸಾರಿ ಸಮಿತಿಯನ್ನು ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಹೊರೆ ಆಗ್ಬೋದು. ಇವತ್ತಿದ್ರು ಹೊರೆನೇ ನಾಳೆ ಮಾಡ್ತಕ್ಕಂಥ ನಿಮ್ಮ ತೀರ್ಮಾನದಿಂದ ತುಂಬಾ ಅಪಘಾತವನ್ನ ಮತ್ತೆ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ಕೋಮು ದಳ್ಳೂರಿಯನ್ನ ಮಾಡ್ತಕ್ಕಂಥದಕ್ಕೆ ನೀವು ಕಾರಣೀಭೂತರಾಗ್ತೀರಿ. ಅದನ್ನ ರಿಜೆಕ್ಟ್ ಮಾಡಿ ಇನ್ನೊಬ್ಬನ್ ಮಾಡಿ 1 ವರ್ಷ ಕೊಡಿ, ಟೈಮ್ 1.5 ವರ್ಷ ಕೊಡಿ. ಸಂಪೂರ್ಣವಾಗಿ ವರದಿಯನ್ನು ತರಿಸಿಕೊಂಡು ಎಲ್ಲಾ ವರ್ಗದವರಿಗೂ ಕೂಡ ನೀವು ಅವತ್ತು ಅದನ್ನು ಮಾಡಿದ್ರೆ ನಾನು ನಿಮ್ಮನ್ನ ಅಭಿನಂದಿಸ್ತೀರಿ. ಅದನ್ನ ಬಿಟ್ಟು ಮೇಲ್ಗಡೆಯವರು ನನ್ನ ಚೇರನ್ನ ಉಳಿಸೋಲ್ರು, ಹೈಕಮಾಂಡು ನನಗೆ ಈಗಾಗಲೇ ಮೌಖಿಕವಾಗಿ ಅಧಿಕಾರವನ್ನ ತ್ಯಜಿಸಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ. ಇದು ನಿಮಗೆ ಮರಣ ಶಾಸನ ಆಗುತ್ತೆ. ನಿಮ್ಮ ಹೊರೆ ನಿಮಗೆ ಎಲ್ಲೋ ಒಂದು ಕಡೆ ಭಾರಿ ವ್ಯವಸ್ಥಿತವಾಗಿ ಪಿತ್ತೂರಿಯನ್ನು ಮಾಡಿ ನಿಮ್ಮ ಚೇರನ್ನ ಕಸಿತಕ್ಕಂಥದಕ್ಕೆ ತಮ್ಮ ಮೂಲಕ ಈ ವರದಿಯನ್ನ ಎಲ್ಲೋ ಕಾಗಮ್ಮ ಗೂಗಮ್ಮನ ಕೆಲಸ ಮಾಡಿರ್ತಕ್ಕಂಥ ಈ ವರದಿಯಲ್ಲಿ ಸಾಧಕ ಬಾಧಕಗಳ ಜೊತೆಯಲ್ಲಿ ಸತ್ಯಾಂಶ ಭಾರಿ ಕಡಿಮೆ ಇದೆ. ನನಗನಿಸ್ತದೆ ಏನೆಲ್ಲ ಮಾಡಿದ್ರು ಕೂಡ ಇದು ಮಾಡೋದ್ರಿಂದ ನಿಮಗೆ ಇತಿಹಾಸದಲ್ಲಿ ನೀವು ಒಬ್ಬ ಖಳನಾಯಕರಾಗಿ ಹೊರಹೊಮ್ಮುತ್ತೀರಿ. ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ನಿಮ್ಮ ಅನುಭವ, ನಿಮ್ಮಲ್ಲಿರ್ತಕ್ಕಂಥ ಚಿಂತನೆ ಎಲ್ಲ ವರ್ಗದವರಿಗೂ ಕೂಡ ನೀವು ಸಮಾನವಾಗಿ ಇರಬೇಕು ಅಂತ ನೀವೇನು ಮಾತಾಡ್ತಾ ಇದ್ರಿ ಅದನ್ನು ಮಾಡಬೇಕು ಅಂದ್ರೆ ಈ ವರದಿಯನ್ನು ತಿರಸ್ಕಾರ ಮಾಡಿ ಇನ್ನೊಂದು ಇದಕ್ಕೆ ನೀವೇ ಆದೇಶ ಮಾಡಿ 3 ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿಗಳಿರಿ ಬಂದಂತ ವರದಿಯನ್ನು ಮುಂದೆ ಬರ್ತಕ್ಕಂಥದ್ದನ್ನ ಬಂದ ತಕ್ಷಣವೇ ಅದನ್ನ ಮಂಡನೆ ಮಾಡಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಅವರ ಒಂದು ಇದಿದೆ ಜಾತಿಯಲ್ಲಿ ಅಂತವರಿಗೆ ನೀವು ಯಾವ ರೀತಿ ವರ್ಗಗಳನ್ನು ವಿವರಣೆ ಮಾಡೋ ವಿಂಗಡಿಸಬಹುದು, ವಿಂಗಡಿಸ್ತಕ್ಕಂಥ ಕೆಲಸ ಮಾಡೋದು ಸರಿಯಾಗಿದೆ. ಇದಕ್ಕೆ ದಯವಿಟ್ಟು ನೀವು ತೀರ್ಮಾನ ತೆಗೆದುಕೊಂಡು ಇವತ್ತಿನ ಈ ಗೊಂದಲವನ್ನು ನಿವಾರಣೆ ಮಾಡದೆ ಹೋದ್ರೆ ಬೀದಿಗಳಲ್ಲಿ ಹಳ್ಳಿಗಳಲ್ಲಿ ಒಂದು ಸಮಾಜ ಇನ್ನೊಂದು ಸಮಾಜದ ಮೇಲೆ ಗದಾಪ್ರಹಾರ ಮಾಡೋದಕ್ಕೆ, ನೆಮ್ಮದಿಯನ್ನು ಹಾಳು ಮಾಡೋದಕ್ಕೆ, ಸಾಮಾನ್ಯ ವರ್ಗದವರಿಗೂ ಕೂಡ ನಾನು ಕೂಡ ಇಂಥ ಜಾತಿಯವನು ಅಂತ ಹೇಳ್ಕೊಳ್ಳೋದ್ರಿಂದ ಬರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಲಾಭ ನಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಹಾಳಾಗಿ ಹೋಗ್ತದೆ. ಇದಕ್ಕೆ ನೀವು ಕೈ ಹಾಕಬೇಡಿ. ಈ ವರದಿಯನ್ನು ತಿರಸ್ಕಾರ ಮಾಡಿ ಮತ್ತೊಂದು ವರದಿಯನ್ನು ಮಾಡಿ 3 ವರ್ಷದಲ್ಲಿ
ಅದನ್ನ ಒಂದು ಹಂತಕ್ಕೆ ತಂದು ಒಳ್ಳೆಯ ತತ್ವನಿಷ್ಠ ರಾಜಕಾರಣಿಗಳು ನಾನು ಯಾವ ಇದ್ರೊಳಗೂ ಕೂಡ ಇಲ್ಲ ಅಂತ ತಾವೇನು ಹೇಳ್ಕೊತೀರಿ ಅದಕ್ಕೆ ಒಂದು ಮುನ್ನುಡಿಯನ್ನು ಬರೀಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಸರ್, ಈಗ